ಹಾಯ್ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಗುರುವಾರದ ಬ್ಲಾಗ್ ಇದು ಗುರುವಾರದ ಬ್ಲಾಗು. ನಾನು ಎದ್ದಿದ್ದೆ ಸ್ವಲ್ಪ ಇವತ್ತು ಲೇಟ್ ಆಯಿತು. ಯಾಕಂದರೆ ಇವತ್ತು ಸಾಯಂಕಾಲ ಸ್ವಲ್ಪ ಹೂವು ಎಲ್ಲ ಚುಚ್ಚಿದ್ದು ಸ್ವಲ್ಪ ಲೇಟ್ ಆಯಿತು. ನಾನು ಎದ್ದೊಳದೆ ತಡ. ಈ ನನ್ನ ಮಕ್ಕಳೂ ಆಗಲೇ ಜೊತೆಲಿ ಎದ್ಬಿಟ್ಟಿರ್ತಾರೆ ಇಬ್ಬರೂ. ಅವನು ಎದ್ದವನೇ ಆಲ್ರೆಡಿ, ಇವನು ಎದ್ದವನೇ ನೋಡಿ. ಇವಾಗ ಎದ್ದಿದ ತಕ್ಷಣವೇ ಫಸ್ಟು ಅವಳು ಆಡ್ಮರಿಗಳು ನೋಡ್ಕೋಬೇಕು. ಇಬ್ಬರು ಒಂದೊಂದು ಡಿವೈಡ್ ಮಾಡ್ಕೊಬಿಟ್ಟವ್ರೆ. ಇದು ನಂದೊಂದು, ಇದು ನಿಂದು ಅಂತ ಇಬ್ರದ್ದು ಒಂದೊಂದು ಆಡ್ಮರಿ ಅಂತ ಡಿವೈಡ್ ಮಾಡ್ಕೊಬಿಟ್ಟವ್ರು ಇವಾಗಲೇ. ಮಾತ್ರ ಅವು ಆಡ್ಮರಿಗಳು ಮಾತ್ರ ಚೆನ್ನಾಗೇ ನೋಡ್ಕೋತಾರೆ. ಇಲ್ಲ ನಾನು ಅಷ್ಟೊತ್ತಿಗೆ ಅವ್ರ ಪಾಡು ಅವ್ರು ಆಟಾಡ್ತಿದ್ರಲ್ವ ಅಂದ್ಬಿಟ್ಟು ನಾನು ಬಾಗಿಲು ನೀರು ಹಾಕ್ತಾಯಿದ್ದೆ. ಇವತ್ತು ಗುರುವಾರ ಆಗಿರೋದ್ರಿಂದ ವಾರ ಮಾಡಬೇಕಲ್ವ ಅಂದ್ಬಿಟ್ಟು ಇವತ್ತೆಲ್ಲ ಸ್ವಲ್ಪ ದೇವ್ರ ಸಾಮಾನು ಎಲ್ಲ ತೊಳೆಯೋದೆಲ್ಲ ಇತ್ತು. ಸ್ವಲ್ಪ ದೇವ್ರ ಪಾತ್ರೆ ಎಲ್ಲನೂ ನೀಟಾಗಿ ತೊಳಿಬೇಕಿತ್ತು. ಇನ್ನೇನು ಶಿವರಾತ್ರಿ ಹಬ್ಬ ಹತ್ರ ಬಂತಲ್ವ, ಹಂಗಾಗಿ ನಾನು ಊರಿಗೆ ಹೋಗ್ಬೇಕಿತ್ತು. ಇನ್ನು ಒಂದು 3 ದಿವಸ ಇರುತ್ತಲ್ವ, ಹೆಂಗಾದರೂ ಆಗಲಿ ಅತ್ತಾಗೆ ಅಂದ್ಬಿಟ್ಟು ಅದಕ್ಕೆ ಬೇಗನೆ ತೊಳ್ಕೊಬಿಡೋಣ ಅಂದ್ಬಿಟ್ಟು ಇವತ್ತೆಲ್ಲ ಬಾಗಿಲು ನೀರು ಹಾಕ್ತಾಯಿದ್ದೀನಿ. ತೊಪ್ಪೆ ನೀರನ್ನೇ ಹಾಕೋದು ನಾವು, ಅಂದರೆ ಹಸಿನ ತೊಪ್ಪೆ. ಬಾಗಿಲು ನೀರು ಹಾಕ್ತಾಯಿದ್ದೀನಿ. ನನ್ನ ಮಗನೇ ವೀಡಿಯೋ ಮಾಡ್ತಾಯಿರೋದು. ಆಡ್ಮೇಲೆ ಬಂದ್ಬಿಟ್ಟು ನೋಡ್ತಾ ಇದೆ ಏನೋ ಕೊಡ್ತಾವ್ರೆ ಅಂತ ನೋಡ್ತಾ ಇದೆ. ನೋಡಿ ಅಲ್ಲಿ ಆ ಕಡೆ ಅಲ್ಲಿ ಇವನು ಫೋನ್ ತಗೊಂಡಾಗಂತದೀಗ ಹೊಡೆ ಹೊಡೆದ್ಬಿಟ್ಟಿದ್ದ. ಏನೋ ಮಾಡ್ಕೊಂಡ್ಕಣ ಇಲ್ಲಿ ಏನೇನು ಮಾಡ್ಕೊಂಡ್ಕಣ. ಏನೇ ಆಗಲಿ ರಾತ್ರಿ ಹೊತ್ತೇ ಬಾಗಿಲು ನೀರು ಹಾಕಿ ಎಲ್ಲ ಪಾತ್ರೆಗಳೆಲ್ಲ ತೊಳೆದಿಟ್ಟು ಮಲ್ಕೊಂಡ್ರೇ ಸ್ವಲ್ಪ ನೆಮ್ಮದಿ ಅನಿಸ್ತದೆ. ಇಲ್ಲ ಅಂತಂದರೆ ಬೆಳಗ್ಗೆ ಎದ್ದು ನಾವು ಮಾಡ್ತೀವಿ ಅಂದರೆ ಯಾವ ಕೆಲಸನೂ ಸಾಗೋದೇ ಇಲ್ಲ. ಹಂಗಾಗಿ ನನಗೂ ಹಂಗೆ ಆಗೋದು. ರಾತ್ರಿ ಹೊತ್ತು ಮಾಡೋಣ ಅಂದರೆ ರಾತ್ರಿ ಹೊತ್ತು ಅಷ್ಟೇ ಹೂವು ಏನಾದರೂ ಇರುತ್ತೆ ಕೆಲಸ. ಹಾಗಾಗಿ ರಾತ್ರಿ ಹೊತ್ತು ಮುಗ್ಸೋಕ್ಕೆ ಆಗೋಲ್ಲ. ಇವಾಗ ಬೆಳಿಗ್ಗೆ ಎದ್ದು ಬಾಗಿಲನ್ನೆಲ್ಲ ಹಾಕಿದ್ದಾಯಿತು, ರಂಗೋಲಿ ಎಲ್ಲ ಬಿಟ್ಟು ನನ್ನ ಮಗನೇ ವೀಡಿಯೋ ಮಾಡ್ತಾವನೆ. ನೋಡಿ ಅಮ್ಮ ಮಾಡ್ತೀನಿ ನಾನೇ ವೀಡಿಯೋನ, ನೀನು ಬಿಡ್ಸಮ್ಮ ರಂಗೋಲಿನ ಅಂತ ನನ್ನ ಮಗನೇ ವೀಡಿಯೋ ಮಾಡ್ತಾವನೆ. ನನ್ನ ಮಗನೇ ಮಾಡ್ತಾ ಇರೋದು ವೀಡಿಯೋನ. ನಾನು ಬಾಗಿಲು ನೀರೆಲ್ಲ ಹಾಕಿ ಅಲ್ಲಿ ದನನ ಹತ್ರ ಎಲ್ಲ ಕಸ ಎಲ್ಲ ಗುಡಿಸಿ, ದನ ಎಲ್ಲ ಇನ್ನೂ ಹಿಡ್ಕೊಂಡು ಹೋಗಿಲ್ಲ. ನಮ್ಮ ಮನೇಲಿ ಹಿಡ್ಕೊಂಡು ಹೋದಾದ್ಮೇಲೆ ಕಸ ಗುಡಿಸೋದು, ಅದೆಲ್ಲ ಸಗಣಿ ಎಲ್ಲ ಗೋರು ಹಾಕಬೇಕು. ಅದೆಲ್ಲ ಏನು ಲೇಟ್ ಆದರೂ ಏನು ಪರವಾಗಿಲ್ಲ. ನಾನೆಲ್ಲ ಕೆಲಸ ಎಲ್ಲ ಮುಗಿಸಿ ಇವತ್ತು ರಾಯರ ದೇವಸ್ಥಾನಕ್ಕೆ ಬಂದೆ. ಎಲ್ಲ ಕೆಲಸ ಮಾಡಿ ಬರೋಷ್ಟರಲ್ಲಿ ನಾನು ದೇವ್ರ ದೀಪನೂ ಹಚ್ಚಲಿಲ್ಲ, ಏನೂ ಮಾಡಲಿಲ್ಲ. ದೇವ್ರ ಪಾತ್ರೆನ ತೊಳೆಯೋಕ್ಕೂ ಆಗಲಿಲ್ಲ, ಟೈಮೇ ಆಗಲಿಲ್ಲ. ಹಂಗಾಗಿ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ನಾನು ತುಪ್ಪದ ದೀಪ ಹಚ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ. ಹಂಗಾಗಿ ತುಪ್ಪದ ದೀಪ ಹಚ್ಚೋಣ ಅಂದ್ಬಿಟ್ಟು ಬಂದು ತುಪ್ಪದ ದೀಪ ಎಲ್ಲ ಹಚ್ಚಿದ್ದಾಯಿತು. ಎಲ್ಲ ಮಂಗಳಾರತಿ ಎಲ್ಲ ತೊಗೊಂಡು ಪ್ರಸಾದ ಕೊಟ್ಟರು. ನಾನಿಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೇನೆ ಆಗಲೇ 12:30 1 ಗಂಟೆ ಆಗೋಗಿತ್ತು. ಎಲ್ಲ ಪೂಜೆ ಎಲ್ಲ ಮುಗಿಸಿ ಹೋಗೋಷ್ಟ್ರಲ್ಲಿ ಮನೆಗೆ 1 ಗಂಟೆನೇ ಆಗೋಯಿತು. ಇಲ್ಲೆಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಮನೆಗೆ ಹೋದ್ಮೇಲೆ ದೇವ್ರ ಸಾಮಾನೆಲ್ಲ ನಿಧಾನಕ್ಕೆ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಆದೆ. ಇಲ್ಲಿ ದೇವಸ್ಥಾನ ನೋಡಿ, ಇವಾಗ ಈಗ ಕಟ್ಸಿರೋದು ಇದು ದೇವಸ್ಥಾನನ, ಚೆನ್ನಾಗೈತೆ. ನಾನು ಫಸ್ಟೆಲ್ಲ ಏನು ರಾಯರನ್ನ ನಂಬ್ತಾನೆ ಇರಲಿಲ್ಲ. ನಾನು ಮೊದಲೆಲ್ಲ ಏನು ರೀತಿ ನಂಬ್ತಾ ಇರಲಿಲ್ಲ. ನಾನು ಯಾವುದೋ ಒಂದು ವಿಷಯ, ನಮ್ಮ ಅಕ್ಕನೇ ಜಾಸ್ತಿ ಪೂಜೆ ಮಾಡೋದು ರಾಯರನ್ನ. ಅವಳು ಊಟನೂ ಸುಧಾ ಮಾಡಲ್ಲ, ಹಸ್ಕೊಂಡಿದ್ದೆ ರಾಯರ ವಾರ ಮಾಡೋದು. ಅದೇ ರೀತಿ ನಾನು ಒಂದ್ಸಲ ನಾನು ಮಾಡೋಣ ಅಂದ್ಬಿಟ್ಟು ನಾನು ಮಾಡಿದೆ. ನಾನು ಮನಸ್ಸಲ್ಲಿ ಏನೋ ಒಂದು ವಿಷಯ ಅಂದ್ಕೊಂಡೆ, ಅದು ಸಾಯಂಕಾಲದ ಅಷ್ಟರಲ್ಲಿ ಆಗಲಿ ಅಂತ. ನಿಜವಾಗ್ಲೂ ನನಗೆ ಅಂದ್ಕೊಂಡಿದ್ದ ವಿಷಯ ನನಗೆ ಆಗೇ ಆಯ್ತು ಅವತ್ತೊಂದು ದಿವಸ. ಆವತ್ತಿಂದ ನಾನು ಅಂದ್ಕೊಂಡೆ, ಇಲ್ಲ ನಾನು ಗುರುವಾರ ನಾನು ಮಾಡಬೇಕು, ನನಗೂ ಒಳ್ಳೇದಾಯ್ತದೆ ಅಂತ ನಾನು ತಿಳ್ಕೊಂಡು ರಾಯರನ್ನ ನಾನು ಆವತ್ತಿಂದನೂ ಇವತ್ತಿನವರೆಗೂ ನಂಬಿದ್ದೀನಿ. ಹಂಗಾಗಿ ನಾನು ನಂಬಿರೋ ವಿಷಯದಲ್ಲಿ ಯಾವುದೂ ನನಗೇನು ಮೋಸ ಆಗಿಲ್ಲ. ನಾನು ರಾಯರನ್ನ ನಂಬಿದ್ದೀನಿ, ನನಗೆ ಒಳ್ಳೆಯದು ಆಗೈತೆ. ನಾನು ಹಂಗಾಗಿ ಗುರುವಾರ ಮಾಡ್ತಾಯಿದ್ದೀನಿ. ಇವತ್ತು ಎಲ್ಲ ಪೂಜೆ ಎಲ್ಲ ಸಾಯಂಕಾಲ ಆಯಿತು. ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಇನ್ನೂ ಟೈಮ್ ಇತ್ತು, 5:30 ಇತ್ತು. ಅಷ್ಟರೊಳಗೇ ಬೇಗ ಪೂಜೆ ಮಾಡೋಣ. ಇನ್ನು ಸಾಯಂಕಾಲಕ್ಕೆಲ್ಲ ಹೂವು ಬರುತ್ತಲ್ವ, ಹೂವು ಚುಚ್ಚಬೇಕು ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ನೋಡಿ. ಇವತ್ತು ಏನೇ ಆಗಲಿ ಮನೆಯಲ್ಲಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆ ಮಾಡ್ತೀನಿ ಅಂದರೆ ಅವಾಗ ಏನೋ ಒಂಥರ ನೆಮ್ಮದಿ. ಮನಸ್ಸಿಗೂ ಅಷ್ಟೇ, ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ರೇ ಏನೋ ಒಂಥರ ನೆಮ್ಮದಿ. ನಾನು ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ನಾನು ಒಳಗಡೆ ಹೋಗಿದ್ದು ಬರೋಷ್ಟರಲ್ಲಿ ನನ್ನ ಮಗ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾವನೆ ರಾಯರನ್ನ, ಕಾಯೋ ಗುರುರಾಯ ಅಂತ. ನಂದು ಅಂತೂ ಇಂತೂ ಎಲ್ಲ ಫೈನಲಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಎಲ್ಲ ಪೂಜೆ ಎಲ್ಲ ಮಾಡಿದ್ದಾಯಿತು. ಅವನೇ ವೀಡಿಯೋ ಸರಿಯಾಗಿ ಕ್ಲಿಪ್ ಮಾಡ್ತಿಲ್ಲ, ಅವ್ನ ವೀಡಿಯೋ ನೀಟಾಗಿ ಇಟ್ಕೊಂಡಿಲ್ಲ. ಹಂಗಾಗಿ ಎಷ್ಟು ಬರುತ್ತೋ ಅಷ್ಟೇ ವೀಡಿಯೋ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ.
ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಇವತ್ತು ಗುರುವಾರದ್ದು. ಇನ್ನು ಸಾಯಂಕಾಲ ಈಗ ಆಲ್ರೆಡಿ ಹೂವು ಬಂದವೆ, ಹೂವು ಚುಚ್ಚಬೇಕು. ಹೂವು ಎಲ್ಲ ಅಲ್ಲೆಲ್ಲೆಲ್ಲಿ ಓಡಾಡ್ತಿದ್ದೀನಿ ಅಲ್ಲೆಲ್ಲ ವೀಡಿಯೋ ಮಾಡ್ತಾವನೆ. ಇವಾಗ ನಾನು ಮಾಡ್ತಾಯಿರೋದು ನಮ್ಮ ಮನೇಲಿ ಅಂದರೆ ರಾಯರ ಫೋಟೋ ಇಲ್ಲ. ನಾನು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಆಗಲೇ 2 ಸಲ ಅಂದ್ಕೊಂಡೆ. 2 ಸಲಿಂದನೂ ಹೋಗೋಕ್ಕೆ ಆಯ್ತಾಯಿಲ್ಲ. ಅದೊಂದು ಸಣ್ಣದೊಂದು ಕರ್ಪೂರದ್ದು ಒಂದು ಪ್ಯಾಕೆಟ್ ಬರುತ್ತಲ್ಲ, ಆ ಪ್ಯಾಕೆಟ್ನೇ ನಾನು ಇಟ್ಕೊಂಡಿರೋದು. ಅದರಲ್ಲೂ ಚೆನ್ನಾಗಿ ಕಾಣಿಸ್ತಿದೆ. ಅದರಲ್ಲೇ ವಾರ ಎಲ್ಲ ಮಾಡುವಾಗೆಲ್ಲ ಪೂಜೆ ಎಲ್ಲ ಮಾಡ್ತೀನಿ. ನಾನು ಒರೆಸಿ ಎಲ್ಲ ಪೂಜೆ ಮಾಡ್ತೀನಿ. ಮಂತ್ರಾಲಯಕ್ಕೆ ಹೋದಾಗ ನಾನು ಫೋಟೋ ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇವತ್ತಿನ ನನ್ನ ದಿನ ಹಿಂಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.